ಹೋಗಿದ್ಯಾ? ವಿಕ್ಕಿ ಕುದುರೆ ಮುಖ, ಗಜೇಂದ್ರ ಮರಸೆ ಗಣಿ. ಯಜಮಾನ ಹೇಳಿದ್ಮೇಲೆ ನೋಡ್ಬೇಡ ಆಯ್ತಾ. ಅದು 10 ಗಂಟೆಗೆ ಬರುತ್ತೆ. ನೀ ಎಷ್ಟೊಂದು ಬೇಗ ಮಲ್ಕೋಬೇಕು ಆಯ್ತಾ, ನೋಡ್ಬೇಡ. ಬರೀ ಅಣ್ಣಯ್ಯ 7:00 ಬರುತ್ತೆ. ಇಷ್ಟು ಬೇಗ ಸ್ಕೂಲ್ ಹೊರಡ್ತೀಯ? ಶನಿವಾರ ಅದಕ್ಕೆ ಅಲ್ಲಿ ಓಪನ್ ಮಾಡಿದ್ದಣ್ಣ ಸ್ಕೂಲ್ಗೆ. ಅದಕ್ಕೆ ಬೇಗ ಹೊರಡ್ತಾರೆ ಶನಿವಾರ ಆದ್ರೆ. ಮತ್ತೆ ನಿಮ್ ಸ್ಕೂಲಲ್ಲಿ ಎಷ್ಟು ಗಂಟೆಗೆ ಹೊರಡ್ತಿದ್ರಿ? 9:30. ನಾನು 5 ನಿಮಿಷ. ಎಷ್ಟು ದೂರ ಇದೆ? ಹತ್ರ ಐತೆ. ಏನ್ ತಿಂದ್ರು ಬೆಳಿಗ್ಗೆ? ಮತ್ತೆ ಬರೀ ಹೊಟ್ಟೆಲ್ ಹೋಗ್ತೀಯ ಶಾಲೆಗೆ? ಬೆಳಿಗ್ಗೆ ಟಿಫಿನ್ ಕೊಡ್ತಾರ? ಏನಿರುತ್ತೆ? ಉಪ್ಪಿಟ್ಟು, ಇಡ್ಲಿ. ಓ, 2 ಐಟಮ್ ಇರುತ್ತೆ. ಒಂದಿನ ಉಪ್ಪಿಟ್ಟು, ಒಂದಿನ ಇಡ್ಲಿ. ಚೆನ್ನಾಗ್ ಮಾಡ್ತಾರ? ಉಪ್ಪಿಟ್ಟು ಮಂಡಕ್ಕಿ. ನೋಡಿ, ಇವರೇ ನಮ್ಮ ವಿಕ್ಕಿ ಕುದುರೆ ಮುಖ. ನಮಗೆ ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ ಇಲ್ಲಿ ಸಿಕ್ಕು ವಸತಿ ವ್ಯವಸ್ಥೆಯನ್ನು ಸ್ವಲ್ಪ ವಸತಿ ಸಚಿವರಾಗಿ ನೋಡ್ಕೊತಿದ್ದಾರೆ. ವಿಕ್ಕಿ ಕುದುರೆ ಮುಖ ಅಂತ ನೋಡಿರ್ಬೋದು ನೀವು. ಅದೇ ಇತ್ತಾನೆ ಮಂಡಕ್ಕಿ ಚಿತ್ರಾನ್ನ ಟೈಪ್ ಅಲ್ಲ ಮಂಡಕ್ಕಿ. ನಾವಿವತ್ತು ಹಾವೇರಿಯ ಬ್ಯಾಡಗಿಯಲ್ಲಿ ಚಿಕ್ಕಣಜಿಯಲ್ಲಿ ಇವತ್ತು ನಮ್ದು ಇವ್ರ ಈವೆಂಟು. ಹಾಗೆ ನಾವು ಈವೆಂಟ್ ಅಂತ ಬಂದಿದ್ವಿ. ಅದೇ ಬಂದಾಗ ಐಬಿ ಹೇಗಿತ್ತು ಸರ್? ಒಳ್ಳೆ ಸುಸಜ್ಜಿತ ವ್ಯವಸ್ಥೆ. ಐಬಿ ಇಲ್ಲಿ ಬಂದ್ರು. ಈಗ ಅಲ್ಲಿ ಒಂದ್ ಸ್ವಲ್ಪ ಐಬಿ ಚೆನ್ನಾಗಿರೋದ್ರಿಂದ ಐ ಸರಿ ಇತ್ತು, ಬಿ ಸರಿ ಇಲ್ಲ. ಅಂದ್ರೆ ಬೆಡ್ ಸರಿ ಇರ್ಲಿಲ್ಲ. ನಮ್ಮ ಐ ಸರಿ ಇದ್ದದಕ್ಕೆ ಬಿ ಬೇಡ ಅಂತ ಹೇಳಿ ಸೀದಾ ಬಂದ್ವಿ. ಅದು ಯುಬಿ ಸ್ಟ್ರಾಂಗ್ ತರ ಸ್ವಲ್ಪ ಸ್ಟ್ರಾಂಗ್ ಇತ್ತು. ಐಯು ಕರೆಕ್ಟ್ ಆಗಿರ್ಬೇಕು, ಬಿನು ಕರೆಕ್ಟ್ ಆಗಿರ್ಬೇಕು. ಅದಕ್ಕೆ ಕೊನೆಗೆ ನಮ್ಗೆ ಆಶ್ರಯದಾತರಾಗಿ ಸಿಕ್ಕಿದ್ದು ನಮ್ಮ ಕುದುರೆ ಮುಖ ವಿಕ್ಕಿ ಅವರು ನಮ್ಮನ್ನ ಸ್ವಾಗತ ಮಾಡಿ, ಅಂದ್ರೆ ಮಧ್ಯಾಹ್ನ ಊಟ ಅರೇಂಜ್ ಮಾಡ್ತೀವಿ ಅಂತ ಹೇಳಿದ್ವಿ. ಬಟ್ ಪಾಪ ನೋಡಿದ್ರೆ ಇವ್ರ ಕಾಟದಲ್ಲಿ ಅಲ್ಲಿ ಈಗ ರೂಮ್ ಕೊಡ್ತಾರಂತೆ. ಅದೆಲ್ಲ ವ್ಯವಸ್ಥೆ ಇದೆ. ನನ್ನ ಆರ್ಗನೈಸೇಷನ್ ಅಂದ್ರೆ ಅದೇ ನೆಕ್ಸ್ಟ್ ವಿಡಿಯೋ ಮಾಡ್ತೀನಲ್ಲ ಈಗ ಚೆನ್ನಾಗಿರೋ ರೂಮ್ ಇದ್ದು. ಹಾಗೆ ಈಗ ವಿಕ್ಕಿ ಕುದುರೆ ಮುಖರವ್ರು ಅವ್ರ ಅತ್ತೆ ಮನೆ ಕರ್ಕೊಂಡ್ ಬಂದಿದ್ದಾರೆ. ಬಂದ್ರು ನೋಡಿ, ಈಗ ಜಸ್ಟ್ ಕರ್ದಿರೋ ಹಾಲು. ಅಜ್ಜಿ ಬರ್ತೀರಿ? ಯಾವ ಅಜ್ಜಿ? ಇವರು ನಮ್ಮ ವಿಕ್ಕಿ ಕುದುರೆ ಮುಖ ಅವರ ಅತಿಥಿ ಸತ್ಕಾರ ನೋಡಿ. ಫಸ್ಟ್ ದೂರದಲ್ಲಿ ನೋಡಿದಾಗ ಇಲ್ಲೇ ಅವರೇ ಅನ್ಕೊಂಡೆ ನಾನು ಇವ್ರನ್ನ. ನೋಡಿ ಹಂಗೆ ನೋಡಿ ಈಗ ತಾನೇ ಬಿಸಿ ಬಿಸಿಯಾಗಿ ಕರ್ದಿರುವಂತ ಹಾಲು. ಪ್ರವೀಣ್ ಅವರು ಬಿಸಿ ಮಾಡಿದ್ರು ಓಕೆ. ನಂಗೆ ಈ ಹಸಿ ಹಾಲು ಕುಡಿತಿದ್ದಾನೆ. ಹಸಿ ಕುಡಿದ್ರೆ ಇದ್ರ ತರ ಬೆಳ್ಳಗಾಗ್ತಾರೆ ಅಂತ ಭ್ರಮೆಯಲ್ಲಿ ಕುಡಿತಾವನೆ ಅಣ್ಣ. ಕುಡಿ, ನಾನು ಬೆಳ್ಳಗಾದ್ಮೇಲೆ ತೋರಿಸ್ತೀನಿ. ಹಾಲುಂಡ ಕೆಟ್ಟದಾಗಿ ಆಡ್ತಾರೆ. ರಾಣು ಮಂಡಲ್ ಅವರ ಹಾಡು ಕೇಳಿ ಹಾಲು ಹಾಳಾಗ್ತದೆ. ಹಾಗೆ ಅದ್ದೂರಿ ಸ್ವಾಗತವನ್ನೆಲ್ಲ ಮಾಡಿ. ಬಿಸಿ 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 ಇದೆ. ನಿಮ್ಗೆ ಬೇಕಾ? ಹೌದು ಹ್ಞೂ ಸರ್. ಎಲ್ಲ ನಿಮ್ ಕುಡಿಯಕ್ಕೆ ಈಗ ಬೇಡ, ಕುಡಿದ್ರೆ ಸ್ಕಿಟ್ ಮಾಡಕ್ ಆಗಲ್ಲ. ಇಲ್ಲಪ್ಪ ಓಕೆನಾ? ನೋಡಿ, ಹುಡುಗಿ ಹಾಡಕ್ ಬರತ್ತಾ? ಹುಡುಗಿಗೆ ಹಾಡಕ್ ಬರತ್ತಾ? ನೋಡಿ, ಮರಸಗಿನಿ ಅವರು ಒಂದು ಕಾಲಲ್ಲಿ ನಿಂತು ಯೋಗಾಸನ ಮಾಡ್ತಿದ್ದಾರೆ, ಸ್ನಾನಕ್ಕೆ ಹೊರಟ್ರು. ಅದಕ್ಕಿಂತ ಮೊದ್ಲು ಅರ್ಜೆಂಟ್ ಅಲ್ಲಿ ಓಡಿದ್ರು. ಓ ಮರಸಗಿನಿಗೆ ಏನ್ರಿ ಒಳ್ಳೆ ಸ್ನಾನ. ನಾಚಬೇಡ ನಾರಿ ನಿನ್ನ ಬಾಬಾ ಬಂದಿನಿ ಬಾರ. ಸೌದೆ ಒಲೆಯಿಂದ ಬಿಸಿ ಬಿಸಿ ನೀರು ಅಂದ್ರೆ ನೋಡಿ, ನಾನು ಹಾಫೇ ಫ್ರೇಮ್ ಇಟ್ಟಿದ್ದೀನಿ ಗಜ ಅವರೇ, ನಿಮ್ಮ ಕಂದು ಕಣ್ಣದ್ದು ಕಾಣಬಾರ್ದು ಅಂತ. ಈ ಕಡೆ ಲೈಟಿಂಗ್ ಚೆನ್ನಾಗಿದೆ, ಪರವಾಗಿಲ್ಲ. ಈ ಶೇಡ್ ಅಲ್ಲಿ ಚೆನ್ನಾಗಿದೆ. ಆಯ್ತು, ಸ್ನಾನ ಮಾಡಿ. ಏನು ಒಂದು ಜನ ಇದಾರೆ ಅಂತ ಹೇಳಿದ್ರೆ, ನಾನ್ ಬ್ಲಾಗ್ ಮಾಡ್ತೀನಿ ಅಂತ ಗೊತ್ತಾಗಿ ಗುಟ್ಟುಗ ಅವಳು ವಿಡಿಯೋ ಶುರು ಮಾಡ್ಕೊಳ್ಳೋದು. ಬಿಡ್ಬೇಕು ನಮ್ ಗುಟ್ಟುಗೋಲು ಮಾಡ್ತೀನಿ.
ಅವನು ಗುಟ್ಟುಗೋ ಇವನೊಬ್ಬ ಪೆಟ್ಟುಗೋ. ನಮಸ್ಕಾರ, ಗುಟ್ಟುಗೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ ನಾವ್ ಯಾವ ಊರಿಗೆ ಬಂದಿದೀವಪ್ಪ ಅಂದ್ರೆ, ಯಾವುದು? ಚಿಕ್ಕಣಜಿಲಿ ಒಂದು ಕಾರ್ಯಕ್ರಮ ಇದೆ. ಹೌದು. ಬ್ಯಾಡಗಿ ತಾಲೂಕು ಚಿಕ್ಕಣಜಿಲಿ. ಸೊ ಚಿಕ್ಕಣಜಿಲಿ ಕಾರ್ಯಕ್ರಮ ಇರೋದ್ರಿಂದ ಇದು ಯಾವ ಊರನ್ನ ನಾವು ಬಂದಿರೋದು? ಮಡ್ಲೂರಿಗೆ. ನಮ್ಮ ವಿಕ್ಕಿ ಸರ್ ಇದಾರೆ, ರೈಟ್ರು. ನಮ್ಮ ಜಿ ಕನ್ನಡದಲ್ಲಿ ನಮ್ಮ ಕಾಮಿಡಿ ಕಿಲಾಡಿ ಇರ್ಬೋದು, ಕಲರ್ಸ್ ಅಲ್ಲಿ ನಮ್ಮ ಸೂಪರ್ ಸ್ಟಾರ್ಗೆಲ್ಲ, ನಮ್ಮ ಸೂಪರ್ ಸ್ಟಾರ್ ಮತ್ತೆ ಸುವರ್ಣದಲ್ಲಿ ಕಾಮಿಡಿ ಗ್ಯಾಂಗ್ಸಿಗೆಲ್ಲ ಸ್ಕ್ರಿಪ್ಟ್ ಬರೆದಂತಹ ವಿಕ್ಕಿ ಸರ್ ಬಂದಿದೀವಿ. ಶಟ್ ಅಪ್, ನಾನ್ ಮಾತಾಡ್ಬೇಕಾದ್ರೆ ನಿಮ್ದೇನ್ರಿ ಮಧ್ಯ ಮಾತು? ಅಬ್ಬಾ ಎಷ್ಟ್ ಮಾತಾಡ್ತೀನಿ ನಾನು. ಇಷ್ಟು ಮಾತಾಡಿ ಸುಸ್ತಾಯ್ತು, ಕೇಳಕ್ ಆಗ್ತಿಲ್ಲ ಗಾಯ್ಸ್. ನೋಡಿ ಇವ್ರು ಬಂದ್ರು. ನಮ್ಮ ಮಡ್ಲೂರಲ್ಲಿ ನಾವು ಗುಂಗೂರು ಬಂದಿದ್ದಾರೆ. ಮಡ್ಲೂರಲ್ಲಿ ಗುಂಗೂರು. ಅಲ್ಲಿ ನೋಡಿ ಅವ್ರ ಅತ್ತೆ ಮನೆಗೆ ಬಂದಿದೀವಿ. ಅತ್ತೆ ಮನೆಗೆ ಯಾರೆಲ್ಲ ಬಂದಿದೀವಿ ಅಂದ್ರೆ, ಈ ನಮ್ಮ ಪ್ರವೀಣ ಹೇಳ್ತೀರಾ ಕಟ್ ಮಾಡಲ್ಲ ನಾನು. ಎಲ್ರಿಗೂ ನಮಸ್ಕಾರ. ಒಂದು ಯೂಟ್ಯೂಬ್ ಚಾನಲ್ ಇದೆ, ಗಜೇಂದ್ರ ಮರ್ಸಾಣಿ. ಅದನ್ನ ಯಾರು ನೋಡ್ಬೇಡಿ, ಅದ್ರಲ್ಲಿ ಏನಿಲ್ಲ. ಅದ್ರಲ್ಲಿ ಎಲ್ರು ಕೂಡ ನೋಡಿ. ನಲ್ಲಿಯಲ್ಲಿ ದಾರಕಾರ ಅಂತ, ನಲ್ಲಿಯಲ್ಲಿ ಬರದ ನೀನು ಇದು ಬರುತ್ತೆ ಏನ್ರಿ. ನೋಡಿ ನಲ್ಲಿಯಲ್ಲಿ ನೀರು ಬರ್ತದೆ. ಪ್ಯಾಕು ಒಳ್ಳೆವ್ರು ತುಂಬಾ ಡಿಸ್ಟರ್ಬ್ ಮಾಡ್ತಾರಪ್ಪ ನಮ್ ಗುಟ್ಟಿಗೋಗಿ. ಈಗ ನಾನು ನಿಮ್ಗೆ ಮನೆ ತೋರಿಸ್ತೀನಿ ಅಂತ. ಬನ್ನಿ ನೋಡಿ, ಯಾಕೆ ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾರೆ ಅಂತ ಹುಡುಕ್ತಿದ್ರೆ ಇವರು ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ. ದೇವಸ್ಥಾನದಿಂದ ಬರ್ತಿದ್ದಾರೆ. ಈ ಗಿಡ ನಮ್ಮ ಮನೇಲಿ ಇತ್ತು, ಬಟ್ ನಮ್ಮ ಮನೇಲಿ ಇರೋದು ವೈಟ್. ಇಲ್ಲಿ ವೈಟ್ ಹೂ ಆಗ್ತಿದೆ, ನಮ್ಮ ಮನೇಲಿ ಆರೆಂಜ್ ಹೂ ಆಗ್ತಿತ್ತು. ಆರೆಂಜ್ ಹೂವನ ಅದ್ರಲ್ಲಿ? ನಮ್ದು ಇದು ಸೇಮ್ ಗಿಡದಲ್ಲಿ 20 ವರ್ಷ 30 ವರ್ಷ ಅಷ್ಟೇನಂದ್ರೆ 35 ವರ್ಷ ಅಂದ್ರೆ ಆಯ್ತು ನೋಡು. ನಿನ್ನ ಸ್ಟೇಜ್ ಆಯ್ತು. ಬಿಡ್ತೀನಿ ಶಟಪ್. ಅಣ್ಣ ಈ ಊರ್ದು ಏನ್ ವಿಶೇಷತೆ ಇದೆ? ಮಡ್ಲೂರ್ದು ಏನು ವಿಶೇಷತೆ ಇಲ್ಲ. ಅದೇ ಮಠ ಇದೆ ಅಲ್ವಾ? ಮಠ ಇದೆ. ಅದ್ರ ಹೆಸರು, ಮಠದ ಹೆಸರು ಮುರುಘರಾಜೇಂದ್ರ ಮಠ. ಮುರುಘರಾಜೇಂದ್ರ ಮಠ. ಸೊ ಅದು ಎಷ್ಟು ವರ್ಷದಿಂದ ಇದೆ? ಗೊತ್ತಿಲ್ಲ. ಅದೆಲ್ಲ ಗೊತ್ತಿಲ್ಲ ರೀ ನಿಮ್ಗೆ. ಯಾಕ್ರಿ ಬೇಕು? ಪ್ರೋಗ್ರಾಮ್ ಮಾಡಕ್ ಬಂದಿರ, ಮುಚ್ಕೊಂಡ್ ಪ್ರೋಗ್ರಾಮ್ ಮಾಡಿ ಹೊರಡಿ. ಏನಂತ ಹೇಳಿದ್ರೆ, ದೀಪಿಕಾ ವ್ಲಾಗ್ ಮಾಡೋಷ್ಟೊತ್ತಿಗೆ ಮನೆ ಕರೆಂಟೇ ಹೋಯ್ತು. ಒಂದು ಮನೆ ಕರೆಂಟ್ ಆರಿಸಿದ ಹಾಕ್ತೀನಿ. ಇದು ಹೊರಟಾಗಿಲ್ಲ, ತೆಗ್ದವ್ರೆ. ಹೊರಟೋಗೋಕೆ ಅದು ಅತ್ತೆ ಮನೆಗೆ ಹೊರಟಾಯ್ತಾ? ಮೊದ್ಲು ಅಲ್ಲುಜ್ರಿ ನೀವು. ಅಲ್ಲ ಹಲ್ಲು ನೋಡಿ. ಇವಳು ಏನಿ ಹಾಕ್ಬಿಟ್ಟು ಆನೆಗೆ, ವಿಡಿಯೋ ಮಾಡು ಕತ್ತೆ. ಇದು ನೋಡಿ ಏನಿಗೆ ಆನೆಗೆ ಈಗ ನಾನು ಅಟ್ಟನ ಏನೋ ಮಾಡ್ತಾರೆ, ಏನ್ ಮಾಡ್ತಾರೆ. ಅದು ಮರ ಬೀಳಕ್ಕೇನು, ಮರ ಬಿದ್ದದಲ್ಲ, ಇಟ್ಟಿರೋದು. ಮರ ಬಿದ್ದಿದೆ ಅಂದ್ರೆ ಸತ್ಯ. ಈಗ ನಾನು ವಿಡಿಯೋ ಮಾಡು. ಹಳ್ಳಿ ಮನೆ, 2 ಹಸುಗಳು. ಅಂಬುಳಿ ಇಲ್ವಾ? ಬಂದ್ರೆ ಮ್ಯಾಚಿಂಗ್ ಬಟ್ಟೆ ಕೂಡ ಇವ್ರದು ಸೇಮ್ ಬ್ಲಾಕ್ ವೈಟ್. ನಾನು ಹಸು. 3 ಹಸುಗಳಿದೆ ಇಲ್ಲಿ. ನಾನು ಆಕ್ಚುಲಿ ಹಸು, ಮುದ್ದ ಹಸು. ನಾನು 3 ಹಸುಗಳಿದೆ ನೋಡಿ. ಪಾಪು, ಇದೊಂದು ಪಾಪು. ಈ ಕರು ಹೇಳ್ತಿದೆ, ಯಾಕೆ ಇವರು ಹುಚ್ಚಿರ್ತಾರೆ, ನಮ್ಮ ಬಗ್ಗೆ ವಿಡಿಯೋ ಮಾಡ್ತಾರೆ ಅಂತ ನೋಡ್ತಾ ಇದೆ. ಇಲ್ಲಿ ನೆಮ್ಮದಿಗೆ ಬೆಳಕಕ್ಕೆ ಬಿಡಲ್ಲ, ಅದು ಕುಡಿಯಕ್ ಬಿಡಲ್ಲ ಅಂತ ಹೇಳ್ತಾ ಇದೆ. 3 ಹಸು ಇದೆ. ಮನುಷ್ಯರಂದ್ರೆ ಹಾಗೆ. ಇಲ್ಲಿ ಗುಬ್ಬಿ ಎಲ್ಲ ನೋಡಕ್ಕೆ ಸಿಗಲ್ಲ, ಇಲ್ಲಿ ಗುಬ್ಬಿಗಳಿದೆ ನೋಡಿ. ನಿಮ್ಗೆ ಅಂಬುಳಿವರಿ ಕುಟ್ಟಿ ಉಂಡು ಅಂಬುಲಿ ಕುಟ್ಟಿ ಉಂಟು. ಅಂಬುಲಿ ಕುಟ್ಟಿ. ಸುನ್ನಲಿ ಏನ್ ಮಾಡ್ತಿದ್ದಿ? ನಾನು ತಿಂಡಿ ತಿಂತಿದ್ದೀನಿ ಪಪ್ಪ. ಅಂಬುಲಿ ಕುಟ್ಟಿ ನೋಡಿ, ಇಲ್ಲಿ ನೋಡು. ಎಲ್ರಿಗೂ ಹಾಯ್ ಮಾಡಿ, ಹಾಯ್ ಮಾಡಿ ಎಲ್ರಿಗೂ. ಹಾಯ್. ಸುಂಡ್ರ ಕೊಟ್ಟಿ ಮುಖರನ್ನ ಮಂಡಕ್ಕಿ ಕಾಂಬಿನೇಷನ್. ಹಾಗೆ ಬನ್ನಿ ಆಹಾರ ಸೇವಿಸೋಣ. ಯಾಕೆ ಎಲ್ರು ನನ್ನೇ ನೋಡ್ತಾರೆ? ಮಾತಾಡಿ ಗಜ. ಇದು ಯಾವ ಅಕ್ಕಿ ಇದು? ಅದು ಬಾತುಕೋಳಿ. ಸಣ್ಣ ಕೆರ್ಕೊಂಡ್ ಹೆಸರಿದೆ ಬಾತುಕೋಳಿ. ನಮ್ ಕಡೆ 80 ಜಾಸ್ತಿ. 80 ನಮ್ ಕಡೆ 90 ಜಾಸ್ತಿ. ಹೇಗಿದೆ ಇವತ್ತಿನ ಬೆಳಗಿನ ಉಪಹಾರ? ತುಂಬಾ ಚೆನ್ನಾಗಿದೆ. ವಿಕ್ಕಿಯವರು ಇಕ್ಕಿದ್ದಾರೆ. ಮನೆಗೆ ಬಂದು ತಿಂಡಿ ಮಾಡ್ಬೇಕಂದ್ರು ಬಂದು ತಿಂಡಿ ಮಾಡ್ತಾ ಇದ್ದೀವಿ. ಒಮ್ಮೆ ಹೇಳಿದ್ರು ನೀವು ಈಗ ಸರಿ ಕೇಳಿದ್ರ? ಹೆಂಗಿದೆ ಬೆಳಿಗ್ಗೆ ನಾಷ್ಟ?
ಉಪ್ಪಾಡು. ಇದ್ರಲ್ಲಿ ಇವತ್ತು ಸ್ಪೆಷಲ್ ಅಂತ ಹೇಳಿದ್ರೆ ಹಿಂದ್ಗಡೆ ಇರೋ ಹಾಸು ಮತ್ತೆ ದೀಪಿಕಾ ಮ್ಯಾಚಿಂಗು, ಬ್ಲಾಕ್ ಅಂಡ್ ವೈಟ್ ಈ ತರ ಹಾಸು ಬಟ್ಟೆ. ಉಪಹಾರವನ್ನು ಮುಗಿಸ್ಕೊಂಡು ನಾವೀಗ ದ್ವಿಚಕ್ರ ವಾಹನದಲ್ಲಿ ಗದ್ದೆ ಕಡೆ ಹೋಗುವಂತ ಹೊರಟಿದ್ವಿ. ಹಾಂ ನಾನು ಇಟ್ಕೊಳ್ಳೋಳು ಇಲ್ಲಿ ನೋಡ್ರಿ, ನೀವು ಶ್ಯಾಮ್ ಹಿಂಗ ಇಲ್ಲೇ ಎಲ್ಲ ಐತಿ ನಿಮ್ ಗದ್ದೆ ಕೆಳಗ್ ನೋಡ್ಕೊಳ್ಳಿ, ಒದ್ದೆ ಎಲ್ಲ ಐತಿ ನಿಮ್ ಗದ್ದೆ ಕೆಳಗ್ ನೋಡ್ಕೊಳ್ಳಿ, ಸ್ವಲ್ಪ ಒದ್ದೆ ಅಡಿಗೆ ಮಾಡ್ಬಿಟ್ಟು ಅಣ್ಣ ಬರ್ರಿ. ನೋಡಿ ಫ್ರೆಂಡ್ಸ್, ನಾವೀಗ ಬಡ್ಡಿಯಲ್ಲಿ ಹೋಗ್ತಾ ಇದ್ದೀವಿ. ಯಾವುದು ಊರು ಸರ್? ಮಲ್ಲೂರಲ್ಲಿ, ಮಡ್ಲೂರಲ್ಲಿ ನಾವು ಹೋಗ್ರಿ. ವಿಡಿಯೋ ಎಲ್ಲ ಮಾಡಂಗಿಲ್ರಿ, ಎಲ್ಲ ಮಾಡಂಗಿಲ್ಲ. ಸಾರಿ ಕಟ್ ಮಾಡಿ ತಿಂಡಿ ಮುಗಿಸ್ಕೊಂಡು ಈಗ ಗಜೆ ಕಡೆ ಹೋಯ್ತು. ಗಜೆ ಕಡೆ ನಾವು ಇಟ್ಟಿ ಜೊತೆ ಏನ್ ಬೇಕು? ಹಳೇ ದೇವಸ್ಥಾನ ಇದೆ, ಗುಡಿ ತುಂಬಾ ಹಳೇದು. ಕೊಂಚ ತೋರ್ಸಂಡಿ ಮುಂದ ಸರಿ, ಸುಮಾರು 100 ವರ್ಷಗಳ ಹಿಂದಿನ. ಈಶ್ವರ ದೇವರು ಗುಡಿ. ಸ್ವಾಮಿ ದೇವರೇ ಎಲ್ರಿಗೂ ಒಳ್ಳೇದು ಮಾಡು. ಅತಿಥಿಗಳು ಬಂದಿದ್ದಾರೆ. ಕೈ ಮುಗಿರಿ ಫಸ್ಟ್ ದೇವರಿಗೆ. ಪ್ರಾಚೀನ ಅಲ್ಲ, ಇಂಡಿಯದ್ದೇ. ಅದು ದೇವ್ರ ಹತ್ರ ಕೇಳು. ಶನಿ ದೇವ್ರು ಯಾಕಂತ ಹೇಳಿ ನಿಮ್ ದೊಡ್ಡ ಪಕ್ಷ. ಅಲ್ಲಿ ಸೂರ್ಯಕಾಂತಿ ಕಾಯ್ತಾ ಇದ್ದಾರೆ ನಮ್ಗೆ. ಸೂರ್ಯಕಾಂತಿನ ಮೀಟ್ ಆಗುವ ಅಂತ ಹೇಳಿ ಬರ್ತಾರೆ. ಸೂರ್ಯಕಾಂತಿ ಇದೆಲ್ಲ ಅದರ ಹೂ ಬಿದ್ದೋಗಿ ಅದೆಲ್ಲ ಬೀಜದಿಂದ ಎಣ್ಣೆ ತೆಗಿತಾರೆ. ಈ ಸೂರ್ಯಕಾಂತಿ ಬೀಜ ತೆಗಿಯೋರು ಬಂದವ್ರೆ. ಲಡ್ಕೆ ಹಾಕೊಂಡು ಸಕ್ಕದಾಗಿದೆ ಫೀಲಿಂಗು. ಅಲ್ಲ ಹಾಳಾಗತ್ತೆ, ಈ ಕಡೆ ಬಾ. ಫೀಲಿಂಗ್ಸು ನಿಮ್ಗೆ ನಾನು UP ಇಂದ ಕೆಲ್ಸ ಕರ್ಕೊಂಡ್ ಬಂದಿದೀವಿ. ಟೋಪಿ ಹಾಕೊಂಡು ಮಾತಾಡ್ತಿದ್ದೀರಾ ನೀವು? UP ಅಂದ್ರೆ ನಿಮ್ಗೆ ಅಷ್ಟಿದಾಗೋದ್ರೇನ್ರಿ? UP ಅಂದ್ರೆ ಏನ್ ಹೇಳು? ಉತ್ತರ ಪ್ರದೇಶ್ ಅಲ್ಲಪ್ಪ, ಮತ್ತೆ ಊರದ ಪುಂಜು. ಕಾಲು ಹಾಕ್ಬಿಟ್ಟೆ ಕೆಳಗಡೆಗೆ, ನೀರ್ ಹಾಯಿಸಿದ್ದಾರೆ. ಫುಲ್ ತೇವಾಗೈತೆ, ಕಾಲು ಎತ್ತಕ್ಕಾಯ್ತಿಲ್ಲ. ಅಲ್ಲೇ ಸಾಯಿ, ಅದು ಇಟ್ಕೋಬೇಡ, ಕಡೆ ಕಟ್ ಆಗ್ಬೋದು. ಅದು ಸಿ, ಇದು ಬೇವರ್ಸಿ. ಅದು ಸೇವಂತಿ, ಈ ಕಡೆದು ಬಾಣಂತಿ. ಚಪ್ಪಾಳೆ ತಟ್ಟಲು ಜೂನಿಯರ್ ಆರ್ಟಿಸ್ಟ್. ರಾಶಿ ಇದೆ, ಇದನ್ನು ಚೆನ್ನಾಗಿ ಒಣಗಿದ ಮೇಲೆ
ಎಂತ ಸೌಂದರ್ಯ ಕಂಡೆ. ಕರೆಕ್ಟ್ ಝೂಮ್ ಮಾಡಿದಾಗ ಕಾಣಿಸ್ತು ಪ್ರವೀಣನ ಮಂಡೆ. ಹೂಗಳ ಮಧ್ಯೆ ಹೂಸುರಾಣಿ. ಮಿಷಿನ್ ಕೊಡಲ್ಲ, ಮಿಷಿನ್ಗೆ ಹಾಕೋದು. ಮಿಷಿನ್ ಕೊಡಕ್ಕೇನು ವರದಕ್ಷಿಣೆ ಕೊಡೋದ? ಅಲ್ಲಿ ಜೋಳ ಇಲ್ಲಿ ಜೋಳ, ಆರೋಗ್ಯಕರವಾದ ತಿಂಡಿ ತಿನಿಸುಗಳನ್ನು ತಿನ್ಕೊಂಡು ಸೂರ್ಯಕಾಂತಿನ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಬಾರ ಈ ಕಡೆ ಮೇಲೆ ಬಾ. ವಸ್ತು ಕರ್ಕೊಂಬ. ತಿಂಗಳ ಮೇಲೆ ಹೋಗ್ತು. ನವ್ವ ಭೂಪ ಬರ್ತಾನವ್ವ ಮೇಘರಾಜ ಅಲ್ಲ ಬೇಗರಾಜ. ಬಲಿ ನೋಡಿ ಏನ್ ಹುಚ್ಚು ನೋಡಿ, ಹೋದಲ್ಲೆಲ್ಲ ರೀಲ್ಸ್ ಮಾಡ್ಕೊಂಡು ಸಾಯ್ತಾವೆ. ಮಾರುತಿ ಸ್ವಾಮಿ ದೇವಸ್ಥಾನ. ಬನ್ನಿ ಆಂಜನೇಯ ಸ್ವಾಮಿ ದರ್ಶನ ಮಾಡಿಕೊಂಡು ಬರೋಣ. ಇದು ಈಗ ಇಲ್ಲಿ ವಿಶೇಷ ಏನಂದ್ರೆ 10 ವರ್ಷದ ದಿವಸ ಕಮ್ತಾ ಮಾಡಿ ಎತ್ತು ಅವರ ಅಜ್ಜಾರಾಗ್ಯಾರ, ಅವರ ಪೋಡ ಮಾಡಿದ್ರು. ಕರ್ತುಗದಿ ಒಳಗೆ ಅಲ್ಲಿ ಒಂದು 10-12 ಅಡಿ ತೆಗೆದಾಗ ಒಂದು ದೇವಸ್ಥಾನ ಸಿಗುತ್ತೆ ಹಳೆಯ ಶತಮಾನದಲ್ಲಿ. ಆ ಶತಮಾನದ ಹಿಂದೆ ಲಿಂಗೈಕ್ಯ ಜೀವಂತ ಲಿಂಗೈಕ್ಯ ಸ್ವಾಮಿಗಳು ಗದಿಗೆ ಸಿಕ್ಕುವುದು. ಇವ್ರು ಅಜ್ಜಾರು ತೋರಿಸ್ದಂಗೆ ಬೆತ್ತಿಂದ ಚಿಮ್ಮದಂಗೆ JCB ತೆಗೆದಾಗ ಅವೆಲ್ಲ ಒಂದು 12-15 ಅಡಿ ಇವು ಸಿಕ್ಕುವೊಳಗೆ ಇದು ಹಾಳು ಕುಂತು ಬಿದ್ದುತ್ತಿದೆ. ಯಾವಾಗಲೂ ಮಠದ ಜಾಗ ಅನ್ನೋರು ಹಿರಿಯರು, ನಮಗೆ ಗೊತ್ತಿದ್ದಂಗೆ ಮಠದ ಜಾಗ ಅನ್ನೋರು. ಆದ್ರೆ ಅಜ್ಜ ಅವರು ಬಂದು ಇಲ್ಲಿ ಪೋಡಿಸಿದಾಗ ಇಲ್ಲೇ ಬಂದು ಪೋಡ್ಸಿದ್ರು, ಗದಿ ಐತಲ್ಲ ಅಲ್ಲೇ ಬಂದು ಪೋಡ್ಸಿದ್ರಿ. ಅಲ್ಲಿ ಪೋಡಿಸಿದಾಗ ಮಠದ ಜಾಗ ಅಷ್ಟು ಬೈಲ ಎಲ್ಲರೂ ವಹಿವಾಟು ಮಾಡ್ಕೊಳೋದು, ಅವ್ರವ್ರಿಗೆ ಬೇಕಾದಂಗೆ ಬಣವಿ ಹಾಕ್ಕೊಳ್ಳೋದು, ತಿಪ್ಪುಗುಂಡಿ ಹಾಕೋದು ಮಾಡೋದು. ಅಂದ್ರೆ ಮಠದ ಜಾಗ ಅಂತ ನಮ್ಮ ಸಾಧಾರಣ ಗ್ರಾಮಸ್ಥರು ಅಷ್ಟರಿಗೆ ಗೊತ್ತಿತ್ತು, ಇದು ಮಠದ ಜಾಗ ಅನ್ನೋದು. ಆದರೆ ಎಲ್ಲ ಹಾಳು ಬಿದ್ದಾಗಿತ್ತು. ಈ ನಮ್ಮ ಅಜ್ಜಾರ್ ಬಂದ್ಮೇಲೆ ಇಷ್ಟೆಲ್ಲ ಬೈಲಿ ಬಂದು ಬೆಳಕಿಗೆ ಬಂದಿದ್ದು. ಇಲ್ಲಿ ಅಜ್ಜಾರ್ ಅಂದ್ರೆ ಇಲ್ಲಿ ಬಸವೇಶ್ವರ ಸ್ವಾಮಿಗಳನ್ನೇ ಇಲ್ಲಿ ಆರಾಧನೆ ಮಾಡುವಂತಹದ್ದು. ತುಂಬಾ ಪವಾಡಗಳೆಲ್ಲ ಮಾಡಿರುವಂತ ಸ್ವಾಮಿಗಳು. ಇಲ್ಲಿ ದಾಸೋಹ ಕಾರ್ಯಕ್ರಮ ಇರುತ್ತೆ. ಅಲ್ಲಿ ನಾವು ಹೋಗಿದ್ದಕ್ಕೆ ನಮಗೆ ಅವರ ಕಡೆಯಿಂದ ಗೌರವವಾದ ಸನ್ಮಾನ ಕೂಡ ನಡೀತದಂತ ತಗೊಂಡು ಒಳ್ಳೆ ದರ್ಶನವನ್ನು ಆಶೀರ್ವಾದ ಪಡ್ಕೊಂಡು ನಮ್ಮ ಪಯಣ ಮತ್ತೆ ಮುಂದೆ ಹೊರಡ್ತು. ಬನ್ನಿ ಮುಂದೆ ಹೋಗುವ. ಹೊಲ್ದತ್ರ ಬರ್ತೀನಿ, ಹೊಲ್ದತ್ರ. ನಮಸ್ಕಾರ ಅಜ್ಜಾರ. ಬರ್ತಾರ ನೋಡಿ, ಗದ್ದೆ ಕೆಲಸ ಕೊಡ್ತೇವ್ರಿ. ಗದ್ದೆ ಕೆಲಸಕ್ಕೆ ಶಾಲೆ ಮುಗಿತೆ. ಮಾತಾಡ
ಕ್ಯಾಮ್ರಾ ಆನ್ ನೋಡಮ್ಮ ನಾಪ್ ಮಾಡಿ ಬ್ಯಾಟ್ರಿ ಇಲ್ಲೇ ತುಂಬಿಟ್ಟಕ್ ನೋಡ್ದ ಕ್ಲೋಸ್ ಆಗ್ತೀವಿ. ಊಟ ಬಂತ ಈ ಸಲ ಒಂದು ಇವ್ರಿಗೆ ಓಟ್ ಹಾಕ್ತಾರೆ. ಈ ಸಲದ ಓಟು ನಮ್ಗೆ. ಚಂಬು ಹಾಂಚೆ ಮಾಡಿ ಹುಡುಚಾರ ಹೌದು, ಅಲ್ಲಿ ಅಲ್ಲಿ ಇಲ್ಲಿ ಕ್ಯಾನ್ವಾಸ್ ಮುಗಿಸ್ಕೊಂಡು ಬರ್ತೀವಿ, ಅಲ್ಲಿ ಬರ್ತೀವಿ, ಸೈಡ್ ಬರ್ತೀವಿ. ಫೋನ್ ಇಟ್ಕೊಳ್ಳಿ, ಫೋನ್ ಅಸಿಸ್ಟೆಂಟ್. ಐಫೋನ್ 17 ತಗಪ್ಪ, ಅವಳು ಕಟ್ಕೊಂಡು ಅವರ ಪಿತಾಜಿ ಮತ್ತೆ ಮಾತಾಜಿ ಇಲ್ಲೇ ಇದ್ದಾರೆ. ಮೊನ್ನೆ ಫುಲ್ ಫಾರಿನ್ ಟ್ರಿಪ್ ಮುಗಿಸ್ಕೊಂಡು ಬಂದ್ರೆ ಇಲ್ಲಿ ಅಮೆರಿಕಕ್ಕೆ ಹೋಗಿ ಅಲ್ಲಿ ಟ್ರಂಪ್ ಜೊತೆ ಅಲ್ಲ ಒಂದು ಮೀಟಿಂಗ್ ಆಗಿ ಬಂದಿದ್ದಾರೆ. ಹಂಗೆ ಇದು ಮಗಳ ಮಗ ಏನೋ ನಿನ್ನ ಹೆಸರು? ಕಣ್ಣು ತೋರಿಸಿ. ಮೋನಾಲಿಸಿನ್ ತಮ್ಮ ಮೋನಿಸಾ. ಮೋನಾಲಿಸಾ. ಕುಡಿಯಲು ಎಷ್ಟು ನಿಜ ಅಪ್ಪ ಕುಡಿದ ಹಿಂಗ್ ಬೀಳ್ತಾರ ಕುಡಿದು ಮೋರಿ ಒಳಗಡೆ ಬಿದ್ದಿದ್ರು, ಇಲ್ಲೆಲ್ಲ ಗಾಯ ಆಗಿದೆ ಅವ್ರಿಗೆ. ಕಾಲು ತೋರ್ಸ್ರಿ ಗಜ, ಇಲ್ಲ ಅಂದ್ರೆ ಗಾಯ ಮತ್ತೆ ಹೆಂಗಾಗಿರೋದು ಅದು. ಅದು ತೋರ್ಸಕ್ ಮನ್ಸು ಅವ್ರಿಗೆ. ಅವಳಲ್ಲ, ಸುಳ್ಳು ಹೇಳ್ತೇನೆ. ಮೊನ್ನೆ ನಂಗೆ ಒಂದ್ ಕಡೆ ಅಂದ್ರು ಇವಳೆ ಅಂತ, ಅದಕ್ಕೆ ಒಪ್ಕೊಂಡ್ಬಿಟ್ಟು ನಾನೇ ಅಂತೆ ಮುಸುಳಿ ತೋರ್ತು ನಿಂದು. ಇಲ್ಲ ಇವ್ರೆ ಮಂಜಲ್ಲ, ಮಂಜಾಗಿದೆ ಅವಳಿಗೆ. ಅವ್ರಿಗೆಲ್ಲ ನನಗೆ ಮುಂಜಾಗಿರ್ಬೋದು. ಆಮೇಲೆ ಇನ್ನೊಂದು ಕಲರ್ಸ್ ಅಲ್ಲಿ ಯಜಮಾನ್ ಅಂತ ಒಂದು ಬರ್ತದೆ, ಚೆನ್ನಾಗಿದೆ ಅಂತ ನೋಡಿ ಆಯ್ತಾ. ಅದೆಲ್ಲ ನೋಡಲ್ಲ, ಟೈಮ್ ಇಲ್ಲ ಅವಳಿಗೆ. ವೀಕೆಂಡ್ ಮಾತ್ರ ಅಂದ್ರೆ ಒಂದೇ ಟೈಮ್ 2 ಟಿವಿ ನೋಡಕ್ ಆಗಲ್ಲ. 10 ಗಂಟೆಗೆ ಅದು ಬೇಡ ಅದು ಬೇಡ, ಬೇಡ ನೋಡಿ ನೀವು ಮಲ್ಕೊಂಡು ನಮ್ದೊಂದು ಇದೆ ಇದ್ರಲ್ಲ, ಪುಟ್ಟಕ್ಕನ್ ಮಕ್ಕಳೆಲ್ಲ ಇದ್ರಲ್ಲ. ಅದಿಬ್ರು ಅದು ನೋಡಿ ಅದು ವಿಶೇಷ ಅತಿಥಿಗಳಿಗೆ ನಾನು ಊಟ ರೆಡಿ ಮಾಡಿಸಿದ್ದೀನಿ ನೋಡಿ. ಇವರು ಊಟ ರೆಡಿ ಮಾಡ್ತಿದ್ದೀನಿ, ಊಟ ಕೂತಿದ್ದಾರೆ. ಗಜ, ಗೋಲಿ ಬಜ, ಇದು ಮಾಜಾ ಎಲ್ಲರೂ ಊಟ ಕೂತಿದ್ದಾರೆ, ರೆಡಿ ಮಾಡ್ತೀನಿ. ಪಾಯಸ ಸ್ಪೆಷಲ್ ನಾನೇ ಮಾಡಿರೋದು. ಜೋಳ ರೊಟ್ಟಿ, ಶೇಂಗಾ ಚಟ್ನಿ, ಗಟ್ಟಿ ರೊಟ್ಟಿ ಚಟ್ನಿ ಅಂದ್ರೆ ಸ್ವೀಟ್ ಇದೆಲ್ಲದೆ ಏನ್ ಬೇಕು ಅಂತ ಪಣಿ. ಸೊ ಇವತ್ತು ಸೊ ನಮ್ಗೆ ಮಜ್ಜಿಗೆ ಮೆಣಸು ಹೋಳಿಗೆ ಉಪ್ಪಡೆ ಒಳಗೆ ನೀರು. ಅದು ಏನ್ ಮುಕ್ಕುತ್ತಾರೋ ಈ ನನ್ನ ಮಕ್ಕಳು, ಏನ್ ಮುಕ್ಕುತ್ತಾರೋ. ನೀವು ಮುಕ್ಕೋದ್ ನಾನ್ ತೋರಿಸ್ತೀನಿ, ನನ್ ಲಾಗ್ ನೋಡಿ. ವೆರೈಟಿ ಊಟಗಳನ್ನ ಚೆನ್ನಾಗಿ ಸವಿತಿದ್ದಾರೆ. ಸವಿಯೋಣ ಆ ಬನ್ನಿ. ಕಡೆ ತಟ್ಟೆ ಕೊಡಿದ್ರು. ರೊಟ್ಟಿ ಎಲ್ಲ ಇತ್ತು. ಸಾಂಬಾರ್ ಹಾಕ್ಲಿ? ಲೈಟ್ ಫುಡ್ ಮಾಡೋದು, ಅದಕ್ಕೋಸ್ಕರ ಈ ಬೂಂದಿ ಮತ್ತೆ ಇದು ಲೈಟ್ ಹಾಕೊಂಡು ಲೈಟ್ ಫುಡ್ ಮಾಡ್ತಿದ್ದೀನಿ. ಹಾಗೆ ಮಾಧ್ಯಮ ಮಿತ್ರರಿಗೆ ಧನ್ಯವಾದ. ಇವತ್ತಿನ ಕಾರ್ಯಕ್ರಮ ಮಾಧ್ಯಮದವರಿಗೆ ಧನ್ಯವಾದ. ಒಳ್ಳೆ ಊಟ ಚೆನ್ನಾಗಿ ಮುಗಿದ್ರು. ಬಹಳ ಖುಷಿ ಆಯ್ತು, ಹೊಟ್ಟೆ ತುಂಬಾ ಓಡಬೇಕಿತ್ತು. ಇನ್ನೊಂದ್ ಕಡೆ ಅಡಿಗೆ ಮಾಡಿದ್ರೆ ನಾವು ಬರ್ತೇವೆ. ಗಂಟೆಗೆ ಬಂದು ಇಲ್ಲೇ ಒಂದು ಬೈಕ್ ತಗೊಂಡು ಇಲ್ಲೇನು ಟ್ರ್ಯಾಕ್ಟರ್ ಓಡಿಸ್ತ್ಯಾ ಹಂಗೆ ಕಾಣ್ತಿದ್ದಾನೆ. ಇವಳೊಬ್ಳು ಯಾವ್ದು ಕಿದ್ದಾಡ್ಗೆ ಬಂದ ಅಕ್ಕಲ್ಲ ತವನ ಸುವರ್ಪನ, ಇವನು ಬರ್ಜೆಂಟ್ ನೋಡಿ ಹೊರಡು ಅಂತ. ಅವ್ರು ಕರ್ಕೊಂಡು ಹೋಗೋದು ಎಲ್ಲಿ ಹೋಗ್ತೀನಿ ನೀನು ಇಂತ ಸೀರಿಯಸ್ ಚಿಕನ್ ಹೇಳ್ರಿ ಬನ್ನಿ ಜಪ್ತನ ಹೆದರ್ಕೊಂಡ್ರು ವಿಕ್ಕಣ್ಣ. ನಾ ಅದಿನಲ್ಲ ಮರ ತುಂಬಾ ಆದರಾತಿಥ್ಯದಿಂದ ನೋಡ್ಕೊಂಡ್ರು. ಈಗ ನಾವು ಹೊರಟ್ವಿ, ಈವೆಂಟ್ಗೆಲ್ಲ ಹೊರಟ್ವಿ. ಅನ್ನದಾತರು, ಆಶ್ರಯದಾತರು, ಕಾಸುದಾತರು. ಇವತ್ತು ನಮ್ಮ ಪ್ರೋಗ್ರಾಮ್ ಇರೋ ಜಾಗಕ್ಕೆ ಬಂದಿದ್ದೀವಿ. ಜಗಮಗಿಸುವ ಲೈಟು, ಈ ನೈಟು, ಪಂಚ್ ಮಾಡ್ಬೇಕನ್ನೋ ದೀಪಿಕಾ ಅವರ ಫೈಟು, ಪ್ರೋಗ್ರಾಮ್ ಆದ್ಮೇಲೆ ಕಾಸು ಫುಲ್ ಕೈಟ್. ಆಲ್ ರೈಟ್, ನಾವು ಮುಂದಕ್ಕೆ ಹೋಗೋಣ. ಚಿಕಣಿಜಿ ಅಲ್ಲಣ್ಣ? ಚಿಕಣಿಜಿಗೆ ಹಲವಾರು ದೇವರುಗಳ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಬಂದ್ವಿ. ಅದ್ಭುತವಾಗಿ ಕಾರ್ಯಕ್ರಮ ಕೂಡ ಮಾಡ್ತಿದ್ದಾರೆ. ಎಲ್ಲರೂ ಮಕ್ಕಳು
30,000 ಜನ ಗಂಡು ಮಕ್ಕಳು ಬಂದಿದ್ರು. ಯಾರಿಗೆ ಅಂತ ಕೊಡ್ತಾರೆ ಹೆಣ್ಣ? ಅದಕ್ಕೆ ಹೆಣ್ಣು ಮಕ್ಕಳ ಸ್ಟ್ರಾಂಗ್ ಒಬ್ಬರು, ಹೆಣ್ಣು ಮಕ್ಕಳಿಗೆ ಡಿಮ್ಯಾಂಡ್ ಇದೆ. ದಯವಿಟ್ಟು ಹೆಣ್ಣು ಮಕ್ಕಳು ಯಾರ್ಯಾರ ಮನೆಯಲ್ಲಿ ಇದ್ದೀರೋ, ಹೆಣ್ಣು ಮಕ್ಕಳು ಆಗಿದಾರೋ ಅವರೇ ಪುಣ್ಯವಂತರು ನಿಜವಾಗ್ಲು. ಮುಂದಿನ ದಿನಗಳಲ್ಲಿ ವರದಕ್ಷಿಣೆಯನ್ನ ನೀವು ವರದಕ್ಷಿಣೆ ಕೊಡ್ತೀನಿ ಅಂದ್ರೆ ಹುಡುಗಿರು ಸಿಗಲ್ಲ. ಮುಂದಿನ ದಿನಗಳಲ್ಲಿ ಒಂದೊಂದು ಗಿಡ ನೀಡ್ತಾರೆ ಒಂದ್ ಹುಡುಗ ಹುಟ್ಟಿದ ತಕ್ಷಣ. ಯಾಕೆ ಅಂದ್ರೆ ದೊಡ್ಡವನಾಗುವಾಗ ಅದನ್ನೇ ಗಿಡನೇ ತಪ್ಕೊಂಡು ಮಲ್ಕಪ್ಪ ಹುಡುಗಿ ಸಿಗಲ್ಲ ಅಂತ. ನಮ್ಮ ಗಂಡ ಮಕ್ಕಳನ್ನ ಇವ್ರು ಮದುವೆ ಮುಂಚೆ ಜಾಲಿ ಜಾಲಿ ಫುಲ್ಲು ಜಾಲಿ, ಮದುವೆ ಮಕ್ಕಳಾದ ಮೇಲೆ ಗಂಡಸಲ್ಲ ಇವ್ರು ಖಾಲಿ ಖಾಲಿ ಫುಲ್ಲು ಖಾಲಿ. ಮದುವೆ ಬೇಕೋ ಬೇಡವೋ ನೀವು ಡಿಸೈಡ್ ಮಾಡ್ಕೊಳ್ಳಿ. ಮದುವೆ ಆಗಿದೆಯಾ? ಇಲ್ಲ. ಮಾತ್ರೆ ತಗೊಂಡ್ ಮನೇಲಿ ನಾನು ಎಸಿ ಬೇಕು ಅಂತ ಇಲ್ಲಪ್ಪ, ನನಗೆ ಸಾಕು. ಯಾವ ಫೆಸಿಲಿಟಿ ಬಂದಾಗ ನಾನು ಚಾಪಿ ಹೋಗಿ ಮಲಗಬಹುದು ಅಂತ ಮುಂದೆ ನಮ್ಮ ಆರ್ಗನೈಸರ್ ಬಸ್ ಟ್ರೈನ್ 2 ಮಿಸ್ ಮಾಡಿ ವ್ಲಾಗ್ ಮಾಡ್ಕೊಂಡು ಸಾಯ್ತಾವಳೆ. ಇಲ್ಲಿ 12:15ಗೆ ಟ್ರೈನ್ ಮಾಡಿಬಿಟ್ಟು ರಾಣಿಬೆನ್ನೂರಲ್ಲಿ ಮಿಸ್ ಆಯ್ತು. ಈಗ ನೋಡಿ ರೋಡ್ ಅಲ್ಲಿ ವಿಡಿಯೋ ಮಾಡ್ಕೊಂಡು ಪ್ರೋಗ್ರಾಮ್ ಮುಗಿಸ್ಕೊಂಡು ಬಂದು ಟ್ರೈನ್ ಮಿಸ್ ಆಗಿ ಬಸ್ ಸಿಕ್ತ. ಆಮೇಲೆ ಬಸ್ಸಲ್ಲಿ ಬಂದು ಈಗ ಇಲ್ಲಿ ಅವನು ನವರಂಗ್ ಹೋಗಲ್ಲ ಅಂದಾಜಕ್ಕೆ ಗುರುಗಂಟೆಪಾಳ್ಯದಲ್ಲಿ ಇಲ್ಲೇ ತಾಜ್ ಮುಂದೆ ಹೋಗಿ ಅಲ್ಲಿಂದ ಕ್ಯಾಬ್ ಮಾಡ್ಕೊಂಡು ರೂಮಿಗೆ ಹೋಗ್ತಾ ಇದ್ದೇನೆ. ಇದಾಗಿತ್ತು ನಮ್ಮ ವಿಡಿಯೋ. ಮುಂದಿನ ವಿಡಿಯೋಕ್ಕಾಗಿ ನೋಡ್ತೀರಿ. ಪ್ಯಾಕು ಧನ್ಯವಾದ.